Okay, once again I welcome back to a science class. Okay, last video session ಅಲ್ಲಿ ನೀವು ಏನು ನೋಡ್ಕೊಂಡಿದ್ದೀವಿ, ಲಾಸ್ಟ್ ವಿಡಿಯೋ ಸೆಷನ್ ಅಲ್ಲಿ ಅಫ್ಕೋರ್ಸ್ ಯಾವುದು ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ಏನು ಮಾಡ್ತೀನಿ, ಸಿಂಬಿಯಾಟಿಕ್ ನ್ಯೂಟ್ರಿಷನ್, ಸಿಂಬಿಯಾಸಿಸ್ ಅಥವಾ ಸಿಂಬಿಯಾಟಿಕ್ ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀನಿ. ಓಕೆನಾ? ಇಟ್ ಈಸ್ ವೆರಿ ಈಸಿ ಕಾನ್ಸೆಪ್ಟ್. ಯಾಕೆಂದರೆ ಇದನ್ನ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ನೀವು ಎವ್ರಿ ಡೇ ನಿಮ್ಮ ಸ್ಕೂಲಲ್ಲಿದ್ದಾಗ ರೆಗ್ಯುಲರ್ ಎವ್ರಿ ಫ್ರೈಡೇ ಶಾರದಾ ಪೂಜೆ ಮಾಡ್ತಾಯಿದ್ರಿ. ಹೆಂಗೆ ಮಾಡ್ತಾಯಿದ್ರಿ? ನಿಮ್ಮೆಲ್ಲರಿಗೂ ಏನು ಬೇಕು? ಶಾರದಾ ಪೂಜೆ ಆಗಬೇಕು, ಹೌದಲ್ವಾ? ಶಾರದಾ ಪೂಜೆ ಆಗಬೇಕು ಅಂದರೆ ಏನು ಮಾಡ್ತಿದ್ರಿ? ಪೂಜೆಗೆ ಒಬ್ಬರು ಫ್ಲವರ್ಸ್ ತೊಗೊಂಬರ್ತಿದ್ವಿ, ಒಬ್ಬರು ಪ್ರಸಾದ ತೊಗೊಂಬರ್ತಿದ್ರಿ, ಹೌದಲ್ವಾ? ಕೆಲವೊಬ್ರು ಇನ್ನೊಬ್ರು ಚಾಕ್ಲೇಟ್ಸು ಅಥವಾ ಇನ್ನು ಕೆಲವೊಬ್ರು ಆ ಪೂಜೆ ಸಾಮಾನು ಏನೇನು ಬೇಕು ಈ ಥರ ಶೇರಿಂಗ್ ಮಾಡ್ಕೊಳ್ತಾ ಇದ್ರಿ ಒಬ್ರಿಗೊಬ್ರಿಗೆ. ನೀವು ಫಸ್ಟ್ ಬೆಂಚ್ ಅವ್ರಿಗೆ ತೊಗೊಂಬನ್ನಿ, ಸೆಕೆಂಡ್ ಬೆಂಚ್ ಅವ್ರಿಗೆ ತೊಗೊಂಬನ್ನಿ, ಈ ಥರ ಒಬ್ರಿಗೊಬ್ರಿಗೆ ಏನು ಮಾಡ್ತಿದ್ರಿ? ಶೇರಿಂಗ್ ಮಾಡ್ಕೊಂಡು ಏನು ಮಾಡ್ತಾಯಿದ್ರಿ? ಶಾರದಾ ಪೂಜೆನ ಕಂಪ್ಲೀಟ್ ಮಾಡ್ತಾಯಿದ್ರಿ, ಹೌದಲ್ವಾ? ಸೊ ಈ ಸಿಂಬಿಯಾಟಿಕ್ ನ್ಯೂಟ್ರಿಷನ್ ಅಥವಾ ಸಿಂಬಿಯಾಸಿಸ್ ಅಂದರೆ ಸೇಮ್. ಇಲ್ಲಿ ಎರಡು ಆರ್ಗ್ಯಾನಿಸಮ್ಸ್ ಇರುತ್ತೆ ಅಥವಾ ಎರಡು ಪ್ಲಾಂಟ್ಸ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಣ. ಎರಡು ಎಟಿರೋಟ್ರೋಪಿಕ್ ಪ್ಲಾಂಟ್ಸ್ ಇರ್ತವೆ. ಅವು ಏನಾಗಿರುತ್ತೆ, ಒಟ್ಟಿಗೆ ಲಿವಿಂಗ್ ಮಾಡೋವಂಥದ್ದು, ಒಟ್ಟಿಗೆ ನ್ಯೂಟ್ರಿಷನನ್ನು ಪಡ್ಕೊಳ್ಳೋ ಅಂಥದ್ದು. ಅರ್ಥ ಆಯ್ತಲ್ಲ? ಈಗ ಒಂದು ದೊಡ್ಡ ಮರ ಇರುತ್ತೆ, ಆ ಮರದ ಕೆಳಗೆ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಎಲ್ಲ ಬೆಳೆದಿರುತ್ತೆ. ಅಬ್ಸರ್ವ್ ಮಾಡ್ಕೊಂಡಿದ್ದೀರಾ? ಲುಕ್ ಹಿಯರ್, ಸಿ, ಈ ಥರ ಒಂದು ದೊಡ್ಡದು ಪ್ಲಾಂಟ್ಸ್ ಇರುತ್ತೆ. ಓಕೆನಾ? ಆ ಪ್ಲಾಂಟ್ಸ್ ಕೆಳಗಡೆ ಲುಕ್ ಹಿಯರ್ ಈ ಥರ ಚಿಕ್ಕದು ಗ್ರಾಸ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಆಗಿರ್ಬೋದು, ಈ ಥರದ್ದೆಲ್ಲದು ಅದ್ರ ಕೆಳಗೆ ಬೆಳೆದಿರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಸೊ ಹಾಗಾದರೆ ಇವೆರಡೂ ಪ್ಲಾಂಟ್ಸಿಗೂ ನ್ಯೂಟ್ರಿಯೆಂಟ್ಸ್ ಬೇಕು. ಕ್ಲಿಯರ್? ಈ ಎರಡೂ ಪ್ಲಾಂಟ್ಸು ಗ್ರೋತ್ ಆಗಬೇಕು ಅಂದರೆ ಏನು ಬೇಕು? ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ಹಾಗಾದರೆ ಏನು ಮಾಡ್ತವೆ? ಒಂದು ಜಾಸ್ತಿ ತೊಗೊಂಡು ಒಂದು ಕಡಿಮೆ ತೊಗೊಳುತ್ತಾ? ಇಲ್ಲ. ಆ ಪ್ಲಾಂಟ್ಸ್ ಬೆಳೆದಾಗೆ ಇದು ಕೂಡ ಅದರ ಪಕ್ಕದಲ್ಲಿರೋಂಥ ಇನ್ನೊಂದು ಚಿಕ್ಕ ಪ್ಲಾಂಟ್ ಕೂಡ ಗ್ರೋತ್ ಆಗುತ್ತೆ. ಸೊ ಈ ಥರ ಏನಾಗುತ್ತೆ, ಮ್ಯೂಚುವಲ್ ಆಗಿ ಎರಡೂ ಕೂಡ ಆ ಒಂದು ನ್ಯೂಟ್ರಿಯೆಂಟ್ಸನ್ನು ಶೇರಿಂಗ್ ಮಾಡಿಕೊಂಡು ಇದಿಷ್ಟು ನೀನು ತಗೋ, ನಿನಗೆ ಬೇಕಾಗಿರೋದು ನೀನು ತಗೋ, ನನಗೆ ಬೇಕಾಗಿರೋದು ನಾನು ತಗೊಳ್ತೀನಿ ಅನ್ನೋ ಪ್ಲಾಂಟ್ಸಲ್ಲಿ ಏನಾಗಿರುತ್ತೆ, ಶೇರಿಂಗ್ ಸಿಸ್ಟಮ್ ಇರುತ್ತೆ. ಸೊ ಈ ಥರ ನ್ಯೂಟ್ರಿಷನ್ ಏನಾಗುತ್ತೆ, ಶೇರ್ ಆಗೋದಕ್ಕೆ ಅಂದರೆ ಎರಡೂ ಪ್ಲಾಂಟ್ಸು ಒಟ್ಟಿಗೆ ಗ್ರೋತ್ ಆಗೋದಕ್ಕೆ ವಿ ಕಾಲ್ಡ್ ಇಟ್ ಆಸ್ ವಾಟ್? ಸಿಂಬಿಯಾಟಿಕ್ ನ್ಯೂಟ್ರಿಷನ್. ಏನಂತ ಕರಿತೀವಿ? ವಿ ಕಾಲ್ಡ್ ಇಟ್ ಸಿಂಬಿಯಾಟಿಕ್ ನ್ಯೂಟ್ರಿಷನ್. ಸೊ ಹಾಗಾದರೆ ಇದರ ಡೆಫಿನೇಷನನ್ನು ನೋಡ್ಕೊಳ್ಳೋಣ. ಸೊ ಓಕೆ, ಹಾಗಾದರೆ ಡೆಫಿನೇಷನ್ ನೋಡ್ಕೊಳ್ಳಿ. ಏನಿದೆ ಡೆಫಿನೇಷನ್? ವಾಟ್ ಈಸ್ ದ ಡೆಫಿನೇಷನ್? ಆರ್ಗ್ಯಾನಿಸಮ್ಸ್, ಲುಕ್ ಹಿಯರ್, ಆರ್ಗ್ಯಾನಿಸಮ್ಸ್ ವಿಚ್ ಲೀವ್ ಟುಗೆದರ್, ದೇ ಶೇರ್ ಫುಡ್ ಆ್ಯಂಡ್ ಶೆಲ್ಟರ್. ಸೊ ಓಕೆ, ನೋಡಿ, ದೇ ಶೇರ್ ಫುಡ್ ಆ್ಯಂಡ್ ಶೆಲ್ಟರ್. ಫುಡ್ಡು ಜೊತೆಗೆ ಏನಾಗಿರುತ್ತೆ, ಶೆಲ್ಟರನ್ನು ಕೂಡ ಶೇರ್ ಮಾಡ್ಕೊಳ್ತಾರೆ. ಕ್ಲಿಯರ್? ಸೊ ನೆನ್ಪಿಟ್ಕೊಳ್ಳಿ, ಏನಪ್ಪ ಅಂದರೆ ಇಲ್ಲಿ ಸಿಂಬಿಯಾಸಿಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎರಡು ಪ್ಲಾಂಟ್ಸ್ ಇರುತ್ತೆ ಅಥವಾ ಎರಡು ಆರ್ಗ್ಯಾನಿಸಮ್ಸ್ ಇರುತ್ತೆ. ಅವು ಒಂದಕ್ಕೊಂದಕ್ಕೆ ಏನಾಗಿರುತ್ತೆ, ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡ್ ಇರುತ್ತೆ. ಅರ್ಥ ಆಯ್ತಲ್ಲ? ಎಕ್ಸಾಂಪಲ್ ನಾನು ನಿಮ್ಗೆ ಶಾರದಾ ಪೂಜೆದು ಹೇಳಿದೆ. ನಿಮಗೆ ಶಾರದಾ ಪೂಜೆ ಆಗಬೇಕು ಅನ್ನೋದು ಸಿಂಬಿಯಾಸಿಸ್. ಕ್ಲಿಯರ್? ಇಲ್ಲಿ ಪ್ಲಾಂಟ್ಸ್ ಏನಪ್ಪ ಅಂದರೆ ನೀವು ಸ್ಟೂಡೆಂಟ್ಸು, ನೀವು ಶಾರದಾ ಪೂಜೆ ಅನ್ನೋದು ಸಿಂಬಿಯಾಸಿಸ್ ಆದರೆ, ಸಿಂಬಿಯಾಸಿಕ್ ನ್ಯೂಟ್ರಿಷನ್ ಆಗಬೇಕು ಅಂದರೆ ಇವೆರಡರದ್ದು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಇಬ್ಬರೂ ಸಪೋರ್ಟ್ ಮಾಡಬೇಕು. ಈಗ ಯಾರೋ ಒಬ್ರು ಪ್ರಸಾದ ತರದೇನೆ, ಯಾರೋ ಒಬ್ರು ಹೂ ತರದೇನೆ ಒಂದು ಶಾರದಾ ಪೂಜೆ ಕಂಪ್ಲೀಟ್ ಆಗೋದಿಲ್ಲ, ಹೌದಲ್ವಾ? ಸೊ ಅದೇ ಥರ ಇಲ್ಲಿ ಏನಪ್ಪ ಅಂದರೆ ಫುಡ್ಡು ಮತ್ತು ಶೆಲ್ಟರು ಎರಡೂ ಪ್ಲಾಂಟ್ಸು ಒಟ್ಟೊಟ್ಟಿಗೆನೆ. ಅರ್ಥ ಆಯ್ತಲ್ಲ? ದೇ ಕುಡ್, ಇಲ್ಲಿ ನೋಡಿ ನೆನ್ಪು ಮಾಡ್ಕೊಂಡ್ರೆ, ಆರ್ಗ್ಯಾನಿಸಮ್ಸ್ ವಿಚ್ ಲೀವ್ ಟುಗೆದರ್, ಒಟ್ಟಿಗೆನೆ ಲಿವಿಂಗ್ ಮಾಡೋವಂಥದ್ದು. ದೇ ಶೇರ್ ಫುಡ್, ಏನನ್ನ ಶೇರ್ ಮಾಡ್ಕೊಳ್ತವೆ? ಫುಡ್ಡನ್ನು ಶೇರ್ ಮಾಡ್ಕೊಳ್ತವೆ. ಅದಕ್ಕೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸನ್ನು ತಗೊಳ್ಳೋವಂಥದ್ದು, ಇದಕ್ಕೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸನ್ನು ತೆಗೆದುಕೊಳ್ಳುವಂಥದ್ದು. ಇದಿಷ್ಟು ಏನಪ್ಪ ಅಂದರೆ ಸಿಂಬಿಯಾಟಿಕ್ ನ್ಯೂಟ್ರಿಷನ್ ಅಥವಾ ಈ ಒಂದು ರಿಲೇಷನ್ಶಿಪ್ಗೆ ಅಂದರೆ ಶೇರಿಂಗ್ ಸಿಸ್ಟಮ್ಗೆ ನಾವೇನಂತ ಕರಿತೀವಿ? ಸಿಂಬಿಯಾಟಿಕ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಸಿಂಬಿಯಾಸಿಸ್ಗೆ ಎಕ್ಸಾಂಪಲ್ಸ್ ಯಾವ್ದು ಮಾತಾಜಿ? ಅಫ್ಕೋರ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ನಿಮಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಬೀನ್ಸ್ ಇರ್ಬೋದು, ನೆನಪಿದೆ ಅಲ್ಲ, ನಿಮ್ಮ ಮನೇಲಿ ಯೂಸ್ ಮಾಡೋವಂಥ ವೆಜಿಟೇಬಲ್ಸ್ ಬೀನ್ಸ್ ಇರ್ಬೋದು ಅಥವಾ ಪೀಸ್ ಇರ್ಬೋದು, ಮೂಂಗ್ ದಾಲ್ಸ್ ಇರ್ಬೋದು. ಇದೆಲ್ಲ ಪ್ಲಾಂಟ್ಸು ಗ್ರೋತ್ ಆಗಬೇಕು ಅಂದರೆ ನಮಗೆ ನೈಟ್ರೋಜನ್ ತುಂಬ ಬೇಕು. ಅರ್ಥ ಆಯ್ತಲ್ಲ? ನೀವು ಆಲ್ರೆಡಿ 6th ಸ್ಟ್ಯಾಂಡರ್ಡಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಾ, ನಾನು ಒಂದು ಸೆಕೆಂಡ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ನೈಟ್ರೋಜನ್ ತುಂಬ ಬೇಕು. ನೈಟ್ರೋಜನ್ ಬೇಕು ಅಂದರೆ ನಮಗೆ ಎಲ್ಲಿರತ್ತಾಗಾದರೆ ನೈಟ್ರೋಜನ್ನು? ಅಫ್ಕೋರ್ಸ್ ಗಾಳಿಲಿರುತ್ತಾ ಅಥವಾ ಸಾಯಿಲಲ್ಲಿರುತ್ತಾ? ಓಕೆ, ನಾನು ಸಾಯಿಲಲ್ಲಿರೋ ನೈಟ್ರೋಜನ್ ಬಗ್ಗೆನೇ ಇವಾಗ ಡಿಸ್ಕಸ್ ಮಾಡ್ತೀನಿ. ಏನು ಮಾಡಬೇಕು?
ಆ ಪ್ಲ್ಯಾಂಟ್ಸಿಗೆ ಈ ಪೀಸೆ ಇರ್ಬೋದು ಅಥವಾ ಬೀನ್ಸ್ ಇರ್ಬೋದು, ಮೂಂಗ್ ದಾಲ್ಸ್, ಇವೆಲ್ಲ ಪ್ಲ್ಯಾಂಟ್ಸ್ಗಳು ಬೆಳಿಬೇಕು ಅಂದರೆ ನೈಟ್ರೋಜನ್ ಅನ್ನೋವಂಥದ್ದು ಬೇಕು. ಈಗ ಸಾಯಿಲಲ್ಲಿ ನೈಟ್ರೋಜನ್ ಇದೆ, ಹೌದಲ್ವಾ? ನೀವು ಫರ್ಟಿಲೈಸರ್ಸ್ ಜ್ಞಾಪಕ ಮಾಡ್ಕೊಳ್ಳಿ. ಕೆಲವೊಂದು ಫರ್ಟಿಲೈಸರ್ NK ಫರ್ಟಿಲೈಸರ್ಸ್ ಅಂತ ಇರುತ್ತೆ. ಫರ್ಟಿಲೈಸರಲ್ಲಿ N ಇರುತ್ತೆ, P ಇರುತ್ತೆ, K ಇರುತ್ತೆ. ಇಟ್ ಮೀನ್ಸ್ ನೈಟ್ರೋಜನ್ನು, ಪೊಟ್ಯಾಷಿಯಮ್, ಈ ಥರ ಎಲ್ಲ ಒಂದು ಏನು ಫರ್ಟಿಲೈಸರ್ಸಲ್ಲೂ ನೈಟ್ರೋಜನ್ ಅನ್ನೋಂಥದ್ದು ಇದ್ದೇ ಇರುತ್ತೆ, ಹೌದಲ್ವಾ? ಹಾಗಾದರೆ ಈ ನೈಟ್ರೋಜನ್ ಎಲ್ಲಿರುತ್ತೆ? ಸಾಯಿಲಲ್ಲಿ ಇರುತ್ತೆ, ಮಣ್ಣಲ್ಲಿರುತ್ತೆ. ಹಾಗಾದರೆ ಮಣ್ಣಲ್ಲಿರುವಂಥ ನೈಟ್ರೋಜನ್ನು ಡೈರೆಕ್ಟಾಗಿ ಪ್ಲ್ಯಾಂಟಿಗೆ ಹೋಗುತ್ತಾ? ಇಲ್ಲ. ಇಲ್ಲೊಂದು ನಾನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ ನೋಡಿ, ವೆರಿ ಸಿಂಪಲ್. ಅಫ್ಕೋರ್ಸ್ ಇಲ್ಲಿ ಒಂದು ಯಾವುದೋ ಒಂದು ಪೀಸ್ ಪ್ಲ್ಯಾಂಟ್ ಕಾಣಿಸ್ತಾ ಇದೆ. ಪ್ಲ್ಯಾಂಟ್ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ನಾನಿದು ಬೀನ್ಸ್ ಪ್ಲ್ಯಾಂಟ್ ಅಂತಾನೆ ಅನ್ಕೊಳ್ಳಿ. ಓಕೆ, ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ರೂಟ್ಸನ್ನು ರೂಟ್ಸ್ ಡ್ರಾ ಮಾಡ್ತಾ ಇದ್ದೀನಿ. ಕ್ಲಿಯರ್? ಈ ರೂಟ್ಸಲ್ಲಿ ಏನಾಗುತ್ತಪ್ಪ ಅಂದರೆ ನಮಗೆ ಈ ಬೀನ್ಸ್ ಪ್ಲ್ಯಾಂಟ್ ಇದೆಯಲ್ಲ, ಈ ಬೀನ್ಸ್ ಪ್ಲ್ಯಾಂಟಿಗೆ ಏನಪ್ಪ ಅಂದರೆ ನನ್ನ ನೈಟ್ರೋಜನ್ ಬೇಕು. ಆ ನೈಟ್ರೋಜನ್ ಎಲ್ಲಿದೆ? ಇಟ್ ಶುಡ್ ಬಿ ಇನ್ ದ ಸಾಯಿಲಲ್ಲಿ ಇದೆ. ಎಲ್ಲಿದೆ? ಈ ಸಾಯಿಲಲ್ಲಿ ಇದೆ. ಸೊ ಹಾಗಾದರೆ ಈ ನೈಟ್ರೋಜನ್ಗೆ ಪ್ಲ್ಯಾಂಟಿಗೆ ನೈಟ್ರೋಜನ್ ಬೇಕು ಅಂದರೆ ಅದಕ್ಕೆ ಒಂದು ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡುತ್ತೆ. ದಟ್ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಏನು ಹೇಳ್ತೀವಿ? ರೈಸೋಬಿಯಂ. ಈ ರೈಸೋಬಿಯಮ್ಸ್ ಏನಪ್ಪ ಅಂದರೆ ಒಂದು ಪ್ಲ್ಯಾಂಟ್ಸ್ ಗ್ರೋತ್ ಆಗೋಕ್ಕೆ ಬೇಕು ರೈಸೋಬಿಯಂ ಬ್ಯಾಕ್ಟೀರಿಯಾಸ್. ಸೊ ಈ ರೈಸೋಬಿಯಂ ಬ್ಯಾಕ್ಟೀರಿಯಾಸು ಗ್ರೋತ್ ಆಗೋದಕ್ಕೆ ನೈಟ್ರೋಜನ್ ಬೇಕು, ಮತ್ತು ಪ್ಲ್ಯಾಂಟ್ಸ್ ಗ್ರೋತ್ ಆಗೋದಕ್ಕೂ ನೈಟ್ರೋಜನ್ ಬೇಕು. ಅರ್ಥ ಆಯ್ತಲ್ಲ? ಈ ರೈಸೋಬಿಯಂ ಬ್ಯಾಕ್ಟೀರಿಯಾಸ್ ಎಲ್ಲಿರ್ತವೆ? ಈ ಪ್ಲ್ಯಾಂಟಿನ ರೂಟ್ಸಲ್ಲಿರುತ್ತೆ, ಕೆಳಗಡೆ ಇರ್ತವೆ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಈ ಪ್ಲ್ಯಾಂಟ್ಸಿನ ಕೆಳಗೆ ರೈಸೋಬಿಯಂ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅಂದರೆ ಇದು ಪ್ಲ್ಯಾಂಟ್, ಇದು ಒಂದು ಪ್ಲ್ಯಾಂಟು. ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾ ಇಲ್ಲಿ ಎರಡು ಒಟ್ಟೆ ಆಯಿತು. ಅರ್ಥ ಆಯ್ತಲ್ಲ? ನೆನ್ಪಿಟ್ಕೊಂಡ್ರಿ, ಇದು ರೈಸೋಬಿಯಂ ಅಂತಲೇ ತಿಳ್ಕೊಂಡ್ರಿ. ರೈಸೋಬಿಯಂ ಬ್ಯಾಕ್ಟೀರಿಯಾ ಇದು ಯಾವುದಾದ್ರೂ ನೀವು ಬೀನ್ಸು ಅಥವಾ ಪೀಸ್ ಯಾವುದಾದ್ರೂ ಒಂದು ಪ್ಲ್ಯಾಂಟ್, ಎರಡು ಪ್ಲ್ಯಾಂಟು. ಸೊ ಇವೆರಡು ಗ್ರೋತ್ ಆಗಬೇಕು. ಈ ಬ್ಯಾಕ್ಟೀರಿಯಾನು ಗ್ರೋತ್ ಆಗಬೇಕು, ಪೀಸು ಗ್ರೋತ್ ಆಗಬೇಕು, ಪ್ಲ್ಯಾಂಟು. ಸೊ ಅದಕ್ಕೆ ಇದಕ್ಕೂ ನೈಟ್ರೋಜನ್ ಬೇಕು, ಇದಕ್ಕೂ ನೈಟ್ರೋಜನ್ ಬೇಕು. ಕ್ಲಿಯರ್? ಸೊ ಹಾಗಾದರೆ ಇವೆರಡು ನೈಟ್ರೋಜನ್ ಹೆಂಗೆ ತಗೊಳ್ತವೆ? ಸಾಯಿಲಲ್ಲಿರುವಂಥದ್ದನ್ನು ಅಫ್ಕೋರ್ಸ್ ಏನು ಮಾಡುತ್ತಪ್ಪ ಅಂದರೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಈ ನೈಟ್ರೋಜನನ್ನು ಫುಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಏನನ್ನು ಕನ್ವರ್ಟ್ ಮಾಡುತ್ತೆ? ಫುಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಫುಡ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇದು ಫುಡ್ಡನ್ನು ತಗೊಂಡು ಪ್ಲ್ಯಾಂಟಿಗೂ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸನ್ನು ಆ ಪ್ಲ್ಯಾಂಟ್ಗೆ ಬೇಕಾಗಿರುವಂತಹ ನೈಟ್ರೋಜನನ್ನು ಕೊಡುತ್ತೆ. ಓಕೆನಾ? ಸೊ ಈ ಥರ ಏನಾಗುತ್ತಪ್ಪ ಅಂದರೆ ಎರಡು ಆರ್ಗ್ಯಾನಿಸಮ್ಸು ಫುಡ್ಡನ್ನು ಶೇರಿಂಗ್ ಮಾಡ್ಕೊಳ್ಳೋಂಥದ್ದು. ಕ್ಲಿಯರ್? ಅದೇ ಥರ ನಿಮಗೆ ಬೆಸ್ಟ್ ಇನ್ನೊಂದು ಎಕ್ಸಾಂಪಲ್ಸ್ ಯಾವುದಪ್ಪ ಅಂದರೆ ಆಲ್ಗೇಸ್ ಆ್ಯಂಡ್ ಫಂಗೈ. ವಾಟ್ ಇಸ್ ಇಟ್? ಆಲ್ಗೇಸ್ ಮತ್ತು ಫಂಗೈಸ್. ಅದನ್ನು ಬೇಕಾದರೆ ನಾನು ವೀಡಿಯೋಸಲ್ಲಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಯಾವ ಥರ ಶೇರಿಂಗ್ ಇರುತ್ತೆ ಅಂತ. ಈ ಆಲ್ಗೇಸ್ ಏನು ಮಾಡುತ್ತಪ್ಪ ಅಂದರೆ, ನೆನ್ಪಿಟ್ಕೊಳ್ರಿ, ಆಲ್ಗೆ ನೆನಪಿದೆಯಾ? ಆಲ್ಗೇಸ್ ನನಗೆ ಹೇಳಿದ್ದೆ, ನೆನಪಿದೆಯಾ? ಆಲ್ಗೇಸ್ ಇರ್ಬೋದು, ಫಂಗೈ ಇರ್ಬೋದು. ಈ ಫಂಗೈ ನೆನ್ಪಿಟ್ಕೊಳ್ರಿ. ಫಂಗಸ್ ಹೇಳಿದ್ದೆ ಅಲ್ಲ, ಫುಡ್ಡು ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರಲ್ಲಿ ಬೆಳೆದಿರೋಂಥದ್ದು ಫಂಗಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ಬ್ರೆಡ್ ಮೋಲ್ಡ್ ಅಂತ ನೆನ್ಪು ಮಾಡ್ಕೊಳ್ರಿ. ಸೊ ಈ ಥರ ಫಂಗಸ್ ಏನು ಮಾಡ್ತಾವಪ್ಪ ಅಂದರೆ ವಾಟರನ್ನು ಆಲ್ಗೇಸಿಗೆ ಕೊಡ್ತವೆ. ಯಾವುದಕ್ಕೆ ಕೊಡುತ್ತೆ? ಆಲ್ಗೇಸಿಗೆ ಕೊಡ್ತವೆ. ಆಲ್ಗೇಸು ಫುಡ್ ಸಿಂಥಸಿಸನ್ನು ಮಾಡಿ ಫುಡ್ಡನ್ನು ಪ್ರೊಡ್ಯೂಸ್ ಮಾಡಿಕೊಂಡು, ನೋಡಿ ಆಲ್ಗೇಸಿಗೆ ವಾಟರ್ ಎಲ್ಲಿಂದ ಸಿಗುತ್ತೆ? ಫಂಗೈಯಿಂದ ಸಿಗತ್ತೆ. ಕ್ಲಿಯರ್? ಫಂಗೈಗೆ ಫುಡ್ ಎಲ್ಲಿಂದ ಸಿಗತ್ತೆ? ಆಲ್ಗೇಸಿಂದ ಸಿಗತ್ತೆ. ವೆರಿ ಸಿಂಪಲ್. ಇಲ್ಲಿ ಫಂಗಸ್ ಇದೆ, ಓಕೆ, ಇಲ್ಲಿ ಆಲ್ಗೇಸ್ ಇದೆ. ಎರಡು ನೆನ್ಪಿಟ್ಕೊಳ್ರಿ. ಫಂಗಸ್, ದಿಸ್ ಇಸ್ ವಾಟ್? ಆಲ್ಗೇಸ್. ಓಕೆ, ಇಲ್ಲಿ ಫಂಗಸ್ ಇದೆ. ಫಂಗಸ್ ಏನು ಮಾಡುತ್ತೆ? ಆಲ್ಗೇಸಿಗೆ ವಾಟರನ್ನು ಕೊಡುತ್ತೆ. ಏನನ್ನು ಕೊಡುತ್ತೆ? ವಾಟರನ್ನು ಕೊಡುತ್ತೆ. ನೆನ್ಪು ಮಾಡ್ಕೊಳ್ರಿ, ವಾಟರ್ ಹೋಗುತ್ತೆ. ಸೊ ಈ ಆಲ್ಗೇಸ್ ಏನು ಮಾಡುತ್ತೆ? ಫೋಟೋಸಿಂಥಸಿಸ್, ವಾಟರ್ನ ಯೂಸ್ ಮಾಡಿಕೊಂಡು ಫೋಟೋಸಿಂಥಸಿಸ್ ಮೂಲಕ ಫುಡ್ಡನ್ನು ಏನು ಮಾಡುತ್ತೆ? ಪ್ರೊಡಕ್ಷನ್ ಮಾಡುತ್ತೆ. ಫುಡ್ ಪ್ರೊಡಕ್ಷನ್ ಆದಮೇಲೆ ಆ ಫುಡ್ಡನ್ನು ಫಂಗಸ್ಸಿಗೆ ಕೊಡುತ್ತೆ. ಏನನ್ನು ಕೊಡುತ್ತೆ? ಫಂಗಸ್ಸಿಗೆ ಕೊಡುತ್ತೆ. ಸೊ ಈ ಥರ ಎರಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆದಾಗ ನಮಗೆ ಒಂದು
ಅನದರ್ ಆರ್ಗ್ಯಾನಿಸಮ್ ಸಿಗುತ್ತೆ, ಅದು ಲೈಂಕಸ್ ಅಂತ ಕರಿತೀವಿ. ಅಥವಾ ಕಲ್ಲು ಕೇಳಿದ್ದೀರಾ, ಕನ್ನಡದಲ್ಲಿ ವರ್ಡ್ ಏನು ಹೇಳ್ತೀವಿ, ಲೈಂಕಸ್, ಕಲ್ಲು ಅಂತ ಕರಿತೀವಿ. ಸೊ ಈ ಥರ ಏನಾಗತ್ತಪ್ಪ ಅಂದರೆ ಆಲ್ಗೇಸು ಫಂಗಸ್ ಎರಡು ಮ್ಯೂಚುವಲ್ ಶೇರಿಂಗ್ ಸಿಸ್ಟಮ್ ಆಯಿತಾ, ವಾಟರ್ ಮತ್ತು ಫುಡ್ ಎರಡು ಶೇರ್ ಆಯಿತಾ. ಸೊ ಅದೇ ಥರ ಹೇಳಿದೆ ನಾನು, ಪೀಸ್ ಪ್ಲ್ಯಾಂಟು ಮತ್ತು ರೈಸೋಬಿಯಂ ಬ್ಯಾಕ್ಟೀರಿಯಾ ಇದನ್ನ ನೆನ್ಪು ಮಾಡ್ಕೊಂಡ್ರೆ ಇವೆರಡೂ ಕೂಡ ಏನಾಗತ್ತಪ್ಪ ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಎರಡು, ಈಗ ಇದು ವಾಟರ್ ಕೊಡೋದು, ಅದು ಫುಡ್ಡನ್ನು ಕೊಡೋದು, ಅದಕ್ಕೆ ಅದು ಗ್ರೋತ್ ಆಯಿತು, ಇದು ಗ್ರೋತ್ ಆಯಿತು, ಹೌದಲ್ವಾ. ಸೊ ಈ ಥರ ಏನಾಗುತ್ತೆ, ಎರಡು ಆರ್ಗ್ಯಾನಿಸಮ್ಸು ಒಟ್ಟಿಗೆ ಲೀವ್ ಮಾಡ್ತವೆ ಯೂಸಿಂಗ್ ಶೇರಿಂಗ್ ಶೆಲ್ಟರ್ ಆರ್ ಶೇರಿಂಗ್ ಫುಡ್ ಅನ್ನೋಂಥದ್ದು. ಅರ್ಥ ಆಯ್ತಲ್ಲ. ಸೊ ಈ ಥರ ಸಿಂಬಿಯಾಟಿಕ್ ರಿಲೇಷನ್ಸಲ್ಲಿ ಬರುವಂಥ ಆರ್ಗ್ಯಾನಿಸಮ್ಸ್ಗೆ ನಾವು ಏನಂತ ಕರಿತೀವಿ, ಸಿಂಬಿಯೋಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಸಿಂಬಿಯೋಸಿಸ್. ಕ್ಲಿಯರ್. ಇದ್ರ ಬಗ್ಗೆ ಇನ್ನಷ್ಟು ವೀಡಿಯೋಸನ್ನು ನಾನು ನಿಮಗೆ ಆಫ್ಟರ್ ದಟ್ ವಿಡಿಯೋ ಕಳಿಸ್ತೀನಿ. ಕ್ಲಿಯರ್. ಸೊ ಹಾಗಾದರೆ ಇವತ್ತಿನ ಸೆಷನಲ್ಲಿ ನಾವೇನು ತಿಳ್ಕೊಂಡ್ವಿ, ಸಿಂಬಿಯೋಸಿಸ್ ಆ್ಯಂಡ್ ಸಿಂಬಿಯಾಟಿಕ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡ್ವಿ. ಈ ಸೆಷನ್ ಆಫ್ಟರ್ ನಾನು ಏನು ಮಾಡ್ತೀನಿ ಅಂದರೆ, ಲಾಸ್ಟ್ ಸೆಷನಲ್ಲಿ ನಾನು ಕೀ ಪಾಯಿಂಟ್ಸನ್ನು ಕೊಟ್ಟಿರಲಿಲ್ಲ, ಹೌದಲ್ವಾ. ಸೊ ಹಾಗಾದರೆ ಈ ಸೆಷನಲ್ಲಿ ಆ ಲಾಸ್ಟ್ ಸೆಷನಿಂದು ಹೋಮ್ವರ್ಕ್ ನಿಮಗೆ ಕೊಟ್ಟಿದ್ದೆ. ಸೊ ಆ ಸೆಷನಲ್ಲಿ ಕೊಟ್ಟಿರೋಂಥ ಹೋಮ್ವರ್ಕಿಗೆ ಆನ್ಸರನ್ನು ಈ ಸೆಷನಲ್ಲಿ ನಾನು ಕೊಡ್ತೀನಿ. ಓಕೆನಾ. ಸೊ ಅದಷ್ಟು ಪಾಯಿಂಟ್ಸನ್ನು ನೀವು ಬರೆದ್ಬಿಟ್ಟು ನೀಟಾಗಿ ಇಟ್ಕೊಡಿ. ಕ್ಲಿಯರ್. ಗಾಟ್ ಇಟ್. ಓಕೆ. ಸೊ ಹಾಗಾದರೆ ಇವತ್ತಿನ ಸೆಷನಲ್ಲಿ ನಾನು ಏನು ಮಾಡಿದೆ, ಸಿಂಬಿಯಾಟಿಕ್ ರಿಲೇಷನ್ಸ್ ಅಂದರೆ, ಸಿಂಬಿಯಾಟಿಕ್ ನ್ಯೂಟ್ರಿಷನ್ ಅಂದರೆ ಏನು ಅನ್ನೋದು ಹೇಳಿದ್ದೀನಿ. ನೆನ್ಪು ಮಾಡ್ಕೊಳ್ರಿ ಇನ್ನೊಂದ್ಸಲ. ಇಲ್ಲಿ ಏನು ಮಾಡುತ್ತೆ, ಫುಡ್ಡು ಶೇರ್ ಆಗುತ್ತೆ ಎರಡೂ ಆರ್ಗ್ಯಾನಿಸಮ್ಸ್ಗೆ. ಇಟ್ ಮೇ ಬಿ ಅದು ಒಂದು ಪ್ಲ್ಯಾಂಟ್ ಇರ್ಬೋದು, ಇನ್ನೊಂದು ಆ್ಯನಿಮಲ್ ಆರ್ಗ್ಯಾನಿಸಮ್ಸ್ ಯಾವುದಾದ್ರೂ ಇರ್ಬೋದು. ಕ್ಲಿಯರ್. ಈಗ ರೈಸೋಬಿಯಂ ಬ್ಯಾಕ್ಟೀರಿಯಾಗೂ ನೈಟ್ರೋಜನ್ ಬೇಕು, ಪ್ಲ್ಯಾಂಟಿಗೂ ನೈಟ್ರೋಜನ್ ಬೇಕು. ಅದೆಲ್ಲದನ್ನು ಏನು ಮಾಡುತ್ತೆ, ರೈಸೋಬಿಯಂ ತೊಗೊಂಡ್ಬಿಟ್ಟು ಪ್ಲ್ಯಾಂಟಿಗೆ ಕಳಿಸುತ್ತೆ. ಅರ್ಥ ಆಯ್ತಲ್ಲ. ಸೊ ಹಾಗಾದರೆ ಅದೇ ಥರ ಆಲ್ಗೇಸು ಮತ್ತು ಫಂಗಸ್ ನೆನ್ಪಿಟ್ಕೊಳ್ರಿ. ನಾನು ಹೇಳಿದ್ದೆ, ಫಂಗಸ್ ಏನು ಮಾಡುತ್ತೆ, ಆಲ್ಗೆಗೆ ವಾಟರ್ನ ಕಳಿಸುತ್ತೆ. ಆಲ್ಗೇಸು ಫೋಟೋಸಿಂಥಸಿಸ್ ಮೂಲಕ ಫುಡ್ಡನ್ನು ತಯಾರಿಸ್ಬಿಟ್ಟು ಫಂಗಸ್ಸಿಗೆ ಫುಡ್ಡನ್ನು ಕಳಿಸುತ್ತೆ. ಇವೆರಡು ಸೇರಿಕೊಂಡು ನಮಗೇನಾಗುತ್ತೆ, ಲೈಂಕಸ್, ಇಟ್ ಮೀನ್ಸ್ ಕಲ್ಲು ಅನ್ನೋಂಥದ್ದು ಸಿಗುತ್ತೆ. ಅರ್ಥ ಆಯ್ತಲ್ಲ. ಇವತ್ತಿನ ಕಾನ್ಸೆಪ್ಟು ಸಿಂಬಿಯಾಟಿಕ್ ರಿಲೇಷನ್ಸ್ ಆರ್ ಸಿಂಬಿಯೋಸಿಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇದ್ರ ಬಗ್ಗೆ ಇನ್ನೊಂದಿಷ್ಟು ವೀಡಿಯೋಸ್, ಪಿಕ್ಚರ್ಸ್ ಸಮೇತ ನಿಮಗೆ ವೀಡಿಯೋಸನ್ನು ನೋಡಿದಾಗ ಅರ್ಥ ಆಗುತ್ತೆ. ಕ್ಲಿಯರ್. ಸೊ ಓಕೆ, ಥ್ಯಾಂಕ್ ಯು. ವಿ ಶುಡ್ ಮೀಟ್ ಆನ್ ದ ನೆಕ್ಸ್ಟ್ ವಿಡಿಯೋ ಸೆಷನ್. ಕ್ಲಿಯರ್. ಬಾಯ್.